ನಮಸ್ಕಾರ, ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ದಕ್ಷಿಣ ಭಾರತದಲ್ಲಿ ಸಿಹಿ ಪದಾರ್ಥಗಳಲ್ಲಿ ವಿಶೇಷ ಅಂದರೆ ಪಾಯಸಗಳು. ಅದು ಹಬ್ಬ ಹರಿದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಮಾಡೋ ಪಾಯಸ ಅಂದರೆ ಗಸಗಸೆ ಪಾಯಸ. ಇದನ್ನು ಆಂಬೋಡೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದೇ ಗಸಗಸೆ ಪಾಯಸವನ್ನು ಇಂದಿನ ಸ್ಪೈಸ್ ಬಾಕ್ಸಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಕಲಿಯೋಣ. ಗಸಗಸೆ ಪಾಯಸಕ್ಕೆ ಬೇಕಾಗಿರುವ ಪದಾರ್ಥಗಳು: ಗಸಗಸೆ, ಕಾಯಿ, ಒಣಕೊಬ್ಬರಿ, ತುಪ್ಪ, ಬೆಲ್ಲ, ಏಲಕ್ಕಿ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಗಸಗಸೆಯನ್ನು ಹುರ್ಕೋತಾ ಇದ್ದೀನಿ. ಇದು ಘಮ್ ಅಂತ ವಾಸನೆ ಬರುತ್ತೆ, ಅಲ್ಲಿ ತನಕ ಹುರ್ಕೊಳ್ಬೇಕು. ಸೀದಿಸ್ಕೊಳ್ಬಾರ್ದು, ಸೀದ್ಬಿಟ್ರೆ ರುಚಿ ಕೆಟ್ಟು ಹೋಗುತ್ತೆ. ಗಸಗಸೆ ಹುರಿದಾಗಿದೆ. ಇದನ್ನ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ಗಸಗಸೆ, ಕಾಯಿ ತುರಿ, ಒಣಕೊಬ್ಬರಿ, ಬಾದಾಮಿ, ಒಂದೆರಡು ಏಲಕ್ಕಿ ಚೆನ್ನಾಗಿ ರುಬ್ಕೊಳ್ಳೋಣ. ತರಿ ತರಿ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ರುಬ್ಬಿದ ಮಿಶ್ರಣ ತಯಾರಾಗಿದೆ. ಈಗ ಒಂದು ಪಾತ್ರೆನ ತಗೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಬೆಲ್ಲ, ಬೆಲ್ಲ ನೀರಲ್ಲಿ ಕರಗಿದ ಮೇಲೆ ಇದನ್ನ ಒಂದ್ಸಲ ಶೋಧಿಸ್ಕೊಳ್ತೀನಿ. ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಹೋಗುತ್ತೆ. ಯಾವಾಗಲೂ ಬೆಲ್ಲವನ್ನು ಹೀಗೆ ಮಾಡಿಬಿಟ್ಟು ಶೋಧಿಸ್ಕೊಳ್ಳೋದೇ ಉತ್ತಮ. ಯಾಕಂದರೆ ಬೆಲ್ಲದಲ್ಲಿ ಸಾಮಾನ್ಯವಾಗಿ ಕಸ ಇರುತ್ತೆ. ನೀರಿನಲ್ಲಿ ಕರಗಿದ ಬೆಲ್ಲವನ್ನು ಶೋಧಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಬ್ಕೊಂಡಿದ್ದ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಶ್ರಣ ವೇಸ್ಟ್ ಆಗದೆ ಇರೋ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕುದಿಸಕ್ಕೆ ಇಡ್ತಾ ಇದ್ದೀನಿ. ಅದೇ ಸಮಯದಲ್ಲಿ ಇನ್ನೊಂದು ಪ್ಯಾನ್ ತಗೊಂಡು ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ. ಪ್ಯಾನ್ ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಗೋಡಂಬಿ ತುಪ್ಪದಲ್ಲಿ ಹುರ್ಕೊಂಡಾಗಿದೆ. ಈಗ ಇದನ್ನು ಈ ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ.
ಸಿಹಿ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಗಸಗಸೆ ಪಾಯಸ ತಯಾರಾಗಿದೆ. ಬಿಸಿ ಬಿಸಿ ಗಸಗಸೆ ಪಾಯಸ ತಯಾರಾಗಿದೆ. ಇದನ್ನು ರುಬ್ಕೊಳ್ಳುವಾಗ ಬಾದಾಮಿ ಬದಲು ನೀವು ಅಕ್ಕಿಯನ್ನು ಕೂಡ ಹಾಕಿ ರುಬ್ಕೊಳ್ಬೋದು. ಹಾಗೆ ಗಸಗಸೆ ಪಾಯಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿದ್ರೆ ಕೊರತೆ ಇರೋರಿಗೆ ಮತ್ತು ದೇಹದ ಉಷ್ಣಾಂಶ ಜಾಸ್ತಿ ಇರೋರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಗಸಗಸೆ ನಿಮ್ಮ ದೇಹವನ್ನು ತಂಪಾಗಿಡುತ್ತೆ. ಆದ್ದರಿಂದ ಗಸಗಸೆಯನ್ನು ನಿಮ್ಮ ದಿನನಿತ್ಯದ ಅಡುಗೆಯಲ್ಲಿ ಬಳಸ್ಕೊಳ್ಳಿ. ಹಾಗೆ ಈ ಥರ ಗಸಗಸೆ ಪಾಯಸವನ್ನು ಆಗಾಗ ಮಾಡಿಕೊಂಡು ನಿಮ್ಮ ದೇಹವನ್ನು ತಂಪಾಗಿಡಿಸ್ಕೊಳ್ಳಿ.